ಹಿರಿಯ ಮುತ್ಸದ್ದಿಗಳು ಈ ಒಂದು ಕ್ಷೇತ್ರದ ಮಾಜಿ ಎಂಪಿಯವರಾದಂತಹ ಮಲ್ಲೇಶ್ ಅವರಿಗೆ ಅವರ ಧೈರ್ಯಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. 2 ಬಾರಿ ಈ ಕ್ಷೇತ್ರದಲ್ಲಿ ಸತತವಾಗಿ ಸೋತರೂ ಕೂಡ ಅವರು ಬಿಟ್ಟು ಬೇರೆ ಯಾವುದೇ ಅಭ್ಯರ್ಥಿ ಈ ಒಂದು ತೀರ್ಮಾನ ತಗೊಳ್ಳಕ್ಕಾಗೋದಿಲ್ಲ. 2 ಸತಿ ಸೋತಿದ್ರು ಕೂಡ ಅವರು ನಾನು ಮತ್ತೆ ಗೆದ್ದು ಬರ್ತೀನಿ ಅಂತ ಒಂದು ಛಲ ಇರ್ತದಲ್ಲ, ಅದು ಬೇರೆ ಯಾರು ಬರಲ್ಲ. ಅದು ಯಾರು ಬಂದಿದ್ದಾರೆ ನಮ್ಮ ಮಲ್ಲೇಶ್ ಬೇಕು. ನಾನು ಅವ್ರ ಜೊತೆಯಾಗಿ ಹೆಜ್ಜೆ ಹಾಕುವ ರಾಜಕಾರಣ ಮಾಡಿಕೊಂಡು ಅವರ ಮನಸ್ಸನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರು ಮಾತು ಕಡಿಮೆ ಆದರೆ ವಿಶೇಷವಾಗಿ ಆಲೋಚನೆ ಮಾಡ್ತಾರೆ. ಕಳೆದ ಬಾರಿ ಏನು ಚುನಾವಣೆ ಬಂಗಾಳ ಕ್ಷೇತ್ರದಲ್ಲಿ MLA ಕಂಟೆಸ್ಟ್ ಮಾಡಿ ಸೋಲಲ್ಲ, ಅದು ಸೋಲಲ್ಲ, ಅದು ನಿಜವಾದ ಗೆಲುವು. ಅವ್ರೇನೋ ಪ್ರಯತ್ನ ಮಾಡಿದ್ರು. 73,000 ಮತ ಬರೋದು ಸಾಮಾನ್ಯ ವಿಚಾರ ಅಲ್ಲ. ಅವ್ರು ಮೊದಲನೇ ಸತಿಗಿಂತ 43,000 ಮಾಡಿದ್ರು. 73,000 ಮತಕ್ಕೆ ತಗೊಂಡೋಗ್ಬೇಕಾದ್ರೆ ಅವರ ಆಲೋಚನೆ ಶಕ್ತಿ ನಾವು ಅಭಿನಂದನೆ ಕೊಡಬೇಕು. ಮತ್ತೆ ಈ ಒಂದು NDA ಅಭ್ಯರ್ಥಿಯಾಗಿ ಮಲ್ಲೇಶ್ ಅವರು ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕಣಕ್ಕಿದ್ದಾಗ ಇಡೀ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು, ವಿಶೇಷವಾಗಿ ಬಂಗಾರಪೇಟೆ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಮುಖಂಡರು ಎಲ್ಲರೂ ಯಾವುದೇ ವೈಮನಸ್ಸಿಲ್ಲದೆ ಅವರ ಸ್ವಂತ ಅಭ್ಯರ್ಥಿ ಅನ್ನೋ ರೀತಿ ಮಲ್ಲೇಶ್ ಅವರು ನೋಡಿ ಅವರಿಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ಅವರನ್ನ ಅತಿ ಹೆಚ್ಚಿನ ಮತಗಳಲ್ಲಿ ಗೆಲ್ಲೋದಕ್ಕೆ ಅವರು ನಮಗೆ ಸಹಕಾರವಾಗಿದೆ. ನಾನು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೆ 3 ಚುನಾವಣೆಗಳಲ್ಲಿ ಈ ನೆಟ್ಟದಲ್ಲಿ ಸೋತು ಜೊತೆ ಇರ್ತೀನಿ ಅಂತೇಳಿ ಸಾಥ್ ಕೊಟ್ಟು ಇವತ್ತೇನು JDS ಕಾರ್ಯಕರ್ತರು ಮುಖಂಡರು ಅವ್ರ ಜೊತೆ ನಿಂತು ಅವರು ಬೆಂಬಲವಾಗಿದ್ದ ಅವರ ಒಂದು ಗೆಲುವನ್ನು ನೋಡೋದು ನಾವು ಇದ್ದಲ್ಲ ಅಂತೇಳಿ ನೀವು ಎಲ್ಲ ಮುಖಂಡರು ಮತ್ತೆ ಯುವಕ ಮಿತ್ರರು ಅವ್ರ ಜೊತೆ ನೀವು ಕೈ ಜೋಡಿಸಿರುವಂತ ಅವ್ರ ಗೆಲುವಿಗೆ ಕಾರಣರಾಗಿರ್ತಕ್ಕಂಥ ಬಂಗಾರಪೇಟೆ ಕ್ಷೇತ್ರದ ಎಲ್ಲ JDS ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಸ್ಪರ್ಧೆ ಮಾಡಿ ಆ ಒಂದು ಸ್ಥಾನವನ್ನ ಗಳಿಸಿದ್ದಾರೆ. ಅವರಿಗೆ ಬಂಗಾರಪೇಟೆ ಜನ ಆಶೀರ್ವಾದ ತುಂಬಾ ಇಂಪಾರ್ಟೆಂಟ್ ಅಂತೇಳಿ ಮಲ್ಲೇಶ್ ಅವರು ಭಾವಿಸಿ ಈ ಒಂದು ಕ್ಷೇತ್ರಕ್ಕೆ ವಿಶೇಷವಾದ ಅನುದಾನಗಳ ಮುಖಾಂತರ ಇಲ್ಲಿನ ಎಲ್ಲ ಜನರ ಸಮಸ್ಯೆಗಳಿಗೆ ಅವರು ಸ್ಪಂದಿಸಿದ್ದು ವಿಶೇಷವಾಗಿ ಕಾಳಜಿಯ ಬಂಗಾರಪೇಟೆ ಕ್ಷೇತ್ರಕ್ಕೆ ಅವರು ಕೊಡಬೇಕಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಒಂದೆರಡು ಮಾತು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರೂ ಒಂದಿಷ್ಟು ನನ್ನ ಸ್ಪರ್ಧೆ ಮಾಡಿ ಆ ಒಂದು ಸ್ಥಾನವನ್ನ ಗಳಿಸಿದ್ದಾರೆ. ಅವರಿಗೆ ಬಂಗಾರಪೇಟೆ ಜನ ಆಶೀರ್ವಾದ ತುಂಬಾ ಇಂಪಾರ್ಟೆಂಟ್ ಅಂತೇಳಿ ಮಲ್ಲೇಶ್ ಅವರು ಭಾವಿಸಿ ಈ ಒಂದು ಕ್ಷೇತ್ರಕ್ಕೆ ವಿಶೇಷವಾದ ಅನುದಾನಗಳ ಮುಖಾಂತರ ಇಲ್ಲಿನ ಎಲ್ಲ ಜನರ ಸಮಸ್ಯೆಗಳಿಗೆ ಅವರು ಸ್ಪಂದಿಸಿದ್ದು ವಿಶೇಷವಾಗಿ ಕಾಳಜಿಯ ಬಂಗಾರಪೇಟೆ ಕ್ಷೇತ್ರಕ್ಕೆ ಅವರು ಕೊಡಬೇಕಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಒಂದೆರಡು ಮಾತು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರೂ ಒಂದಿಷ್ಟು ನನ್ನ ಫ್ಯಾಕ್ಟ್ರಿ ಯಾವುದಾದ್ರೂ ತಂದುಕೊಡಿ ಅಂತ MP ಆದಮೇಲೆ 45 ದಿನ ಆಗಿದೆ. ಇವತ್ತು 45-46 ದಿನ ರಿಸಲ್ಟ್ ಬಂದ ಮೇಲೆ ಸುಮಾರು 25 ದಿನ ನಾನು ಡೆಲ್ಲಿಯಲ್ಲಿ ಸೆಷನ್ಸ್ ನಡೀತಾ ಇದ್ದವು. ಮತ್ತು ಕುಮಾರಸ್ವಾಮಿ ಅವರು
25 ದಿನದಲ್ಲಿ ಡೆಲ್ಲಿ ಇದ್ದಾಗ ನಿತಿನ್ ಗಡ್ಕರಿ ಸಾಹೇಬರು ಮೀಟ್ ಮಾಡಿದ್ದೀವಿ, ಸೋಮಣ್ಣ ಅವರನ್ನು ಮೀಟ್ ಮಾಡಿದ್ದೀವಿ, ರೈಲ್ವೆ ಮಂತ್ರಿಗಳನ್ನ. ಏನು ಒಂದು ಪ್ರಸ್ತಾವ ಇತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಕೆಲಸಗಳು, ಹೈವೇಸ್ ಆದರೂ ಆಗಲಿ, ರೈಲ್ವೆ ಪ್ರಾಜೆಕ್ಟ್ಸ್ ಆದರೂ ಆಗಲಿ, ಇವೆಲ್ಲದಕ್ಕೂ ಒಂದು ಪತ್ರಗಳು ಕೊಟ್ಟು ಬಂದಿದ್ದೀವಿ. ರೈಲ್ವೇಸ್ ಏನಾಗಿದೆ ಅಂದರೆ ಸ್ಟೇಟ್ ಗೌರ್ಮೆಂಟ್ ಜಾಗ ಅಕ್ವೈರ್ ಮಾಡ್ಕೊಂಡು ಕೊಟ್ಟರೆ ರೈಲ್ವೆ ಹೊಸ ಲೈನ್ಗಳಾಗುತ್ತೆ. ಆದರೆ ಸ್ಟೇಟ್ ಗೌರ್ಮೆಂಟ್ ಯಾವುದೋ ಇವಾಗವರೆಗೂ ಕೆಲಸ ಮಾಡಿಲ್ಲ. ಅದಕ್ಕೆ ಹೊಸ ಲೈನ್ ಹಾಕಕ್ಕೆ, ಹೊಸ ಟ್ರೇನ್ಸ್ ಹಾಕಕ್ಕೆ ಕೋಲಾರದಿಂದ ವೈಟ್ ಫೀಲ್ಡ್ಗೆ ಬಂಗಾರಪೇಟೆ ಮುಖಾಂತರ ಹೋಗುತ್ತೆ. ಮತ್ತೆ ಏನು ಚಿಂತಾಮಣಿ ಶ್ರೀನಿವಾಸಪುರ ಬಂಗಾರ ಕೋಲಾರಕ್ಕೆ ಬಂದು ಟ್ರೈನಲ್ಲಿ ಅದು ಶ್ರೀನಿವಾಸಪುರ ಮತ್ತು ಚಿಂತಾಮಣಿ ಬಂಗಾರಪೇಟೆ ಹೋಗು ಸ್ಟಾಪ್ ಕೊಡೋಕೆ ಹೇಳಿ ಬಂಗಾರಪೇಟೆ ನೈಟ್ ಔಟ್ ಆದರೆ ಚೆನ್ನೈ ಮತ್ತು ತಿರುಪತಿ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ನಾವು ಬೆಂಗಳೂರು ಹೋಗಿ ಟ್ರೈನ್ಸು ಇಲ್ಲಾಂದ್ರೆ ಬಸ್ಸುಗಳು ಹತ್ತಬೇಕಾಗುತ್ತೆ. ಅದು ಒಂದು ಮನವಿ ಕೊಟ್ಟಿದ್ದೀವಿ. ಅದೆಲ್ಲ ಇನ್ನೊಂದು 2-3 ತಿಂಗಳಲ್ಲಿ ಶುರುವಾಗುತ್ತೆ. ಈ ಹೊಸ ಲೈನ್ ಕೋಲಾರದಿಂದ ವೈಟ್ ಫೀಲ್ಡ್ಗೆ ಹೊಸ ಲೈನ್ ಏನಾಗಬೇಕು, ಆ ಲೈನಿಂದ ಫಸ್ಟು ಟ್ರೈನ್ ಹಾಕ್ತೀವಿ ಅಂತ ಹೇಳಿ. ಇದು ಬಿಟ್ಟು ಟ್ರೈನ್ಸ್ ರೋಡ್ಗಳಿಗೆ ಬಜೆಟ್ ಆದಮೇಲೆ ಏನೋ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಈ ಪ್ರಸ್ತಾವನೆ ಮುಂದೆ ಎತ್ಕೊಳ್ತೀವಿ ಅಂತ ಹೇಳಿ ನಿತಿನ್ ಗಡ್ಕರಿ ಸರ್. ಕುಪ್ಪಮಿಂದ ಬಾಗೇಪಲ್ಲಿ, ಕುಪ್ಪಂ, ಕೆಜಿಎಲ್, ಬಂಗಾರಪೇಟೆ, ಕೋಲಾರ, ಚಿಂತಾಮಣಿ, ಬಾಗೇಪಲ್ಲಿ ಅದೊಂದು ರೋಡ್. ಮದನಪಲ್ಲಿಯಿಂದ ಹೊಸಕೋಟೆ ಇವೆರಡು ನ್ಯಾಷನಲ್ ಹೈವೇಗೆ ಅಪ್ಗ್ರೇಡ್ ಮಾಡಬೇಕು. ಬೂದಿಕೋಟೆಯಲ್ಲಿ ಸಂಸದರು ನಮ್ಮ ಶಾಸಕರು ಬೂದಿಕೋಟೆ ರೋಡ್ ಮಾಡಬೇಕು, ಸಂಸದರಾಗಿದ್ದಾರೆ ಮಲ್ಲೇಶ್ ಅವರು ಅವರನ್ನ ಮಾಡಿಸ್ತಾರೆ ಅಂತ ಹೇಳಿದ್ರು. ಆವತ್ತು ಅದು ಸ್ಟೇಟ್ ಹೈವೇ ಬರ್ತದೆ, ಇದು ನಿಮ್ಮ ಜವಾಬ್ದಾರಿ ನಂದಲ್ಲ, ದಯವಿಟ್ಟು ಜನಕ್ಕೆ ತಪ್ಪು ದಾರಿ ತಪ್ಪಿಬೇಡಿ, ಅದು ನಿಮ್ಮ ಜವಾಬ್ದಾರಿ, ನೀವೇ ಮಾಡಿ ಅದನ್ನು ಮುಗಿಸ್ಬೇಕಾಗುತ್ತೆ, ಸಂಸದರದಲ್ಲ ಅಂತ ಕೂಡ ಹೇಳಿದೆ ಅವತ್ತು ಬೂದಿಕೋಟೆಯಲ್ಲಿ ಪಕ್ಷ. ಅದರ ಜೊತೆ ಏನು 300 ಎಕರೆ ಟೌನ್ಶಿಪ್ ಮಾಡಬೇಕು, ಮತ್ತೆ 600 ಎಕರೆ KDBಗೆ ಲ್ಯಾಂಡ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ಯಾವತ್ತೂ ಬಿಜೆಪಿ ಮತ್ತು JDS ಮುಖಂಡರು ನಾವು ಮಾಡಿದ್ದೀವಿ ಅಂತ ಹೇಳಿಲ್ಲ. ಡಿಫೆನ್ಸ್ ಲ್ಯಾಂಡ್ನ ಸ್ಟೇಟ್ ಗೌರ್ಮೆಂಟ್ ಟ್ರಾನ್ಸ್ಫರ್ ಮಾಡಿದ್ದು ಯೂನಿಯನ್ ಗೌರ್ಮೆಂಟ್ ಟ್ರಾನ್ಸ್ಫರ್ ಆದರೆ ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡಿದ್ದಾರೆ. ನಾವು ಯಾವತ್ತೂ ಆ ಕೆಲಸ ಮಾಡಿದ್ದೀವಿ ಅಂತ ಹೇಳಿಲ್ಲ. ಅದು ಒಂದು ಮಾಧ್ಯಮ ಒಂದು ವೇದಿಕೆಯಲ್ಲಿ ಹೇಳಿದ್ರು, ದಯವಿಟ್ಟು ದಾರಿ ತಪ್ಪಿಸ್ಬೇಡಿ ನೀವು JDS ಮತ್ತು BJP ಮುಖಂಡರು ಅಂತ. ಅದು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ಹೇಳಿಲ್ಲ. ಕೇಂದ್ರ ಸರ್ಕಾರದಿಂದ ಸ್ಟೇಟ್ ಗೌರ್ಮೆಂಟ್ ಟ್ರಾನ್ಸ್ಫರ್ ಆಯಿತು. ಸ್ಟೇಟ್ ಗೌರ್ಮೆಂಟ್ ಅವರು 300 ಎಕರೆ ಟೌನ್ಶಿಪ್ಪು ಮತ್ತು 600 ಎಕರೆ KDB ಲ್ಯಾಂಡ್ ಮಾಡ್ತಿದೆ. ಅದು ಅವ್ರಿಗೆ ಬಿಟ್ಟಿರುತ್ತೆ. ಏನೇನು KDBಯಲ್ಲಿ ಯಾವ್ಯಾವ ಇಂಡಸ್ಟ್ರಿ ತರ್ತಾರೆ ಮಾಡೋಣ. ಕುಮಾರಸ್ವಾಮಿ ಅವರಿಗೆ ಫಸ್ಟ್ ದಿನಾನೇ ಒಂದು ಮಾತು ಹೇಳಿದೆ, 12,000 ಎಕರೆ BGML ಲ್ಯಾಂಡ್ ಇದೆ. 12,000 ಎಕರೆ BGML ಲ್ಯಾಂಡಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಕಾರ್ಖಾನೆ ತರಬೇಕು ಅಂತ. ಆ ಕಾರ್ಖಾನೆ ಬಂದರೆ KGF ಮತ್ತು ಬಂಗಾರಪೇಟೆ ಮತ್ತು ಮುಳಬಾಗಿಲು ಜನತೆಗೆ ಉಪಯೋಗ ಆಗುತ್ತೆ, ಯುವಕರಿಗೆ ಅದು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಮಾಡ್ತೀವಿ ಅಂತ ಇವತ್ತು ನಾವು ಯಾಕಂದರೆ ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟರ್ ಆದಮೇಲೆ, ಅದೇ ಜಿಲ್ಲೆಗೆ ನಾನು ಸಂಸದರಾದಮೇಲೆ ಆ ಕೆಲಸ ಮಾಡಲಿಲ್ಲ ಅಂದರೆ ಅದು ನಮಗೆ ಅವಮಾನ ಆಗುತ್ತೆ, ಮಂತ್ರಿಗೂ ಅವಮಾನ ಆಗುತ್ತೆ, ನನಗೂ ಅವಮಾನ ಆಗುತ್ತೆ. ಅದಕ್ಕೆ ಗ್ಯಾರಂಟಿ ತಂದು ಕೊಡ್ತೀವಿ. ಯಾವುದಾದ್ರೂ ಒಂದು ಇಂಡಸ್ಟ್ರಿ ಅದರಲ್ಲಿ ಸುಮಾರು 15,000 ಯುವಕರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ ಇಷ್ಟಪಡ್ತೀನಿ. ಖೇಲೋ ಇಂಡಿಯಾ ಈ ಸ್ಪೋರ್ಟ್ಸ್ ಇದರಲ್ಲಿ ಈಗಾಗಲೇ ಡೆಲ್ಲಿಯಲ್ಲಿ ಯಾರಿಗಾರ ಅಫಿಷಿಯಲ್ಸ್ ಮಾತಾಡಿದರೆ 10 ಎಕರೆ ಜಮೀನು ಕೋಲಾರ ತಾಲೂಕಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ, 5 ಎಕರೆ ಜಮೀನು ಮಾಲೂರು ತಾಲೂಕಲ್ಲಿ ಕೊಡ್ತೀವಿ ಅಂತಿದ್ವಿ, ಮತ್ತೆ 5 ಎಕರೆ ಮುಳಬಾಗಿಲು ತಾಲೂಕಲ್ಲಿ ಕೊಡ್ತೀವಿ ಅಂತ. ಇಂಡೋರ್ ಸ್ಟೇಡಿಯಮ್ಸ್ ಮಾಡೋಕ್ಕೆ ಅವು ಒಪ್ಪಿಗೆ ಕೊಟ್ಟಿದ್ದಾರೆ. ಏನು ಎಸ್ಟಿಮೇಟ್ ಕೊಡ್ತೀವೋ ನಾವು ಅದರ ಪ್ರಕಾರ ಯಾವ ತಾಲೂಕಲ್ಲಿ ಯಾವ ಸ್ಪೋರ್ಟ್ಸ್ ಬೇಕು, ಏನು ಬೇಕು, ಫೆಸಿಲಿಟೀಸ್ ಬೇಕು ಅಂತ ಕೇಳಿದ್ದಾರೆ. ಅದನ್ನು ಸುಮಾರು ಇನ್ನೊಂದು 2 ತಿಂಗಳ
ಪ್ರಾಜೆಕ್ಟ್ ಒಂದು ಮೋಸ್ಟ್ಲಿ ಸ್ಯಾಂಕ್ಷನ್ ಆಗಿ ಬರುತ್ತೆ. ಯಾಕಂದರೆ ಆಫೀಸರ್ಸ್ ಆವಾಗಲೇ ಹೇಳಿದ್ದಾರೆ, ಜಮೀನು ತೋರಿಸಿ ಆ ಜಮೀನು ಓನರ್ ಯಾರು ಅಂತ ಗೌರ್ಮೆಂಟ್ ಲ್ಯಾಂಡ್ ಅಂತ ಇರಬೇಕು, ಅದು ಇದ್ದ ತಕ್ಷಣ ಕೊಡ್ತೀವಿ ಅಂತಾರೆ. ಒಳ್ಳೆ ಹೊಸೂರು ಅಂತ ಲ್ಯಾಂಡ್ ಇದೆ ನಮ್ಮ ಇವ್ರಿಗೆ, ಹರೀಶ್ ಅವ್ರಿಗೆ ಮತ್ತು ನಮ್ಮ ಎಲ್ಲ ಮತದಾರರಿಗೆ ಜನರಿಗೆ ಗೊತ್ತು. KCA ಸ್ಟೇಡಿಯಂಗೆ 22 ಎಕರೆ ಕೊಟ್ಟಿದ್ದಾರೆ, ಡೈರಿ ಅವ್ರಿಗೆ 50 ಎಕರೆ ಕೊಟ್ಟಿದ್ದಾರೆ. ಅದು ಬಿಟ್ಟು ಇನ್ನೂ ಒಂದು 60 ಎಕರೆ ಇದೆ, 10 ಎಕರೆ ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಮೋಸ್ಟ್ಲಿ ಒಂದು 2-3 ದಿನದಲ್ಲಿ ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಅವರು ರೆಡಿ ಮಾಡಿಕೊಡ್ತಾರೆ ಪ್ರಾಜೆಕ್ಟ್. ನಿನ್ನೆ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಮಾತಾಡುವಾಗ ನಾನು 5 ಎಕರೆ ಕೊಡಿಸ್ತೀನಿ ಅಂತಿದ್ದಾರೆ. ಮತ್ತು ಶನಿವಾರ ಏನೋ ಒಂದು ಮೀಟಿಂಗ್ ಆಯಿತು ಮಾಲೂರಲ್ಲಿ, ಅಲ್ಲೂ 5 ಎಕರೆ ಕೊಡಿಸ್ತೀವಿ ಅಂತಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಹೋದರೆ ಯುವಕರಿಗೆ ಸ್ಪೋರ್ಟ್ಸ್ ಬಗ್ಗೆ ಏನು ಒಂದು ಇಂಪಾರ್ಟೆನ್ಸ್ ಕೊಡಬೇಕು, ಅದನ್ನು ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ಇದು ಮತ್ತೆ ಶ್ರೀನಿವಾಸಪುರದಲ್ಲಿ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಏನು ಸ್ಟಾರ್ಟ್ ಮಾಡಬೇಕಾಗಿದೆ, ಅದನ್ನು ಶೋಭಾ ಮೇಡಮ್ ಜೊತೆ ಮಾತಾಡಿದ್ವಿ. ಯಾಕಂದರೆ ಅವರು ಫುಡ್ ಪ್ರೊಸೆಸಿಂಗ್ ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿದೆ. ಅದಕ್ಕೆ ಅದನ್ನು ಒಂದು ನಿಟ್ಟಿನಲ್ಲಿ ತಗೊಂಡೋಗಿ ಫುಡ್ ಮಾಡೋಕ್ಕಿಂತ ಮುಂಚೆ ಒಂದು 1-2 ಯೂನಿಟ್ಸ್ ಹಾಕಬೇಕು ಅಂತ ಹೇಳಿ ಅದರಲ್ಲಿ ಬರುವಾಗಲೇ ಟ್ರೇಡರ್ಸ್ ಅವರೇ ಮಾಡ್ತೀನಿ ಅಂತಿದ್ದಾರೆ. ಕೋಲಾರಲ್ಲೂ ಏನು APMC ಮಾರ್ಕೆಟ್ ಮಂಡಿ ಓನರ್ಸ್ ಇದ್ದಾರೆ, ಅವರೇ ಮಾಡ್ತೀನಿ ಅಂತಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾನು ಒಂದು 20 ದಿನದಲ್ಲಿ ಸುಮಾರು ಒಂದು 5-6 ಮಂತ್ರಿಗಳು ಮಾತಾಡಿದ್ದೀನಿ. ನೀವು ಸ್ವಲ್ಪ ನನಗೆ ಫ್ರೀ ಮಾಡಿಕೊಟ್ರೆ, ಯಾಕಂದರೆ ಒಂದು ಸಂಸತ್ನಾಗಿ ನಾನು ಇಲ್ಲಿ ಕೆಲಸ ಮಾಡೋಕ್ಕಿಂತ ನಾನು ಡೆಲ್ಲಿಯಲ್ಲಿ ಕೆಲಸ ಮಾಡೋ ಬಯಸ್ತೀನಿ. ಈ ಪ್ರಾಜೆಕ್ಟ್ಸ್ ಎಲ್ಲ ಬರಬೇಕು ಅಂದರೆ ನಾನು ಅಲ್ಲೇ ತಿಂಗಳಿಗೆ ಒಂದು 10-15 ದಿನ ಅಲ್ಲೇ ಇರಬೇಕಾಗಿದೆ. ಯಾಕಂದರೆ ಈ 25 ದಿನದಲ್ಲಿ ನಾನು ಈ ಕೃತಜ್ಞತೆ ಸಭೆಗಳು ಬರೀ ಮಾಲೂರು ಮತ್ತು ಬಂಗಾರಪೇಟೆಯಲ್ಲಿ ಮಾತ್ರ ಮಾಡಿದ್ದೀನಿ. KGF ಮಾಡಬೇಕಾಗಿತ್ತು, ಬಟ್ ಸಂಪನ್ಗಿ ಅವರು ನನಗೆ ವಿರೋಧಕ್ಕೆ ಅದು ಕ್ಯಾನ್ಸಲ್ ಆಗಿದೆ. 22ನೇ ತಾರೀಕು ಶ್ರೀನಿವಾಸಪುರದಲ್ಲಿ ಮಾಡ್ತಾ ಇದ್ದೀವಿ. ಸೊ ಹೀಗೆ ಒಂದೊಂದೇ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ 22ರಿಂದ ನಮ್ಮ ಬಜೆಟ್ ಸೆಷನ್ ಇದೆ, ಮತ್ತೆ ಒಂದು 20 ದಿನ ಡೆಲ್ಲಿಯಲ್ಲಿ ಇರಬೇಕಾಗಿದೆ. ಸೊ ಅದಕ್ಕೆ ಒಂದು ಅವಕಾಶ ಮಾಡಿಕೊಡಿ, ನಿಮ್ಮ ಸೇವೆ ಮಾಡೋಕ್ಕೆ ಏನು ನೀವು ಒಂದು ಅವಕಾಶ ಮಾಡಿಕೊಡ್ತೀರ ನನಗೆ. ಬಟ್ ಟೈಮ್ ಫ್ರೇಮ್ ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಎಲ್ಲ ಒಂದೇ ಸತಿ ಮಾಡೋಕ್ಕಾಗಲ್ಲ. ನಮಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಡೆಲ್ಲಿಯಲ್ಲಿ ಮಾಡೋ ಕೆಲಸ ಸ್ವಲ್ಪ ಟೇಬಲ್ ಹೋಗಬೇಕಾಗುತ್ತೆ. ಟೇಬಲ್ ಹೋಗ್ಬೇಕಂದ್ರೆ ಅಲ್ಲಿ ಸಂಸದರೇ ಇರಬೇಕು ಮಾಡೋಕ್ಕೆ, ಎಲ್ಲೆಲ್ಲ ನಮ್ಮ PA ಇರೋದು, ಬೇರೆಯವ್ರ ನಾನು ಕೆಲಸ ಇಲ್ಲ. ಪಾರ್ಲಿಮೆಂಟ್ ಒಳಗಡೆ ಮಿನಿಸ್ಟರ್ ನಾವು ಇವರು ಮಾತಾಡಬೇಕು. ಸ್ವಲ್ಪ ಕಾಲ ಅವಕಾಶ ನೀವು ನನಗೆ ಬಿಟ್ಕೊಡ್ಬೇಕಾಗಿದೆ ಡೆಲ್ಲಿಯಲ್ಲಿ ಕೆಲಸ ಮಾಡೋಕ್ಕೆ. ಇಲ್ಲಿರುವ ನಾಯಕರು, ನಾರಾಯಣ ಸೋಮಣ್ಣವರಾಗಲಿ, ವೆಂಕಟಪ್ಪನವರಾಗಲಿ, ಚಂದ್ರಣ್ಣ ಅವರಾಗಲಿ, ಮಹೇಶ್ ಅವರಾಗಲಿ, ಯಾಕಂದರೆ ನಿಮಗೆ ನಾನು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಸಲ್ಲಿ ಮಹೇಶ್ ಅವರು ಹೇಳಿದಂತೆ 5 ಸೀಟ್ ಏನಿದೆ 5 ಎಲ್ಲೇ ಗೆಲ್ಲಬೇಕು ನಾವು. ಇಲ್ಲಾಂದರೆ ಏನು ಆಶೀರ್ವಾದ ಮಾಡಿರೋ 28 ವರ್ಷ ಸಾಮಾನ್ಯ ಏನು ಓಟ್ ಕೊಟ್ಟಿದ್ದೀರ ಅದಕ್ಕೆ ಅರ್ಥ ಇರಲ್ಲ. ಆ 5 ಸೀಟು ಗೆದ್ದೇ ಗೆಲ್ಲಬೇಕು ನಾವು, ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಯಾಕಂದರೆ ನಿಮ್ಮ ಆಶೀರ್ವಾದ ನನ್ನ ಜೊತೆ ಹೆಂಗಿದೆಯೋ ಹಾಗೆ ಕುಮಾರಣ್ಣನ ಜೊತೆ ಮತ್ತು ಮೋದಿಯವ್ರ ಜೊತೆ ಇದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಎಂಟು ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಲೀಡ್ ಬಂದು KGF ಅವರು ಬಿಟ್ಟು KGFನು ನಾನು ಏನು ಒಂದು ಸ್ಪೆಷಲ್ ಆಗಿ ನೋಡಿ ನೆಕ್ಸ್ಟ್ MLA ಎಲೆಕ್ಷನ್ ಯಾವಾಗ ನಡೆಯುತ್ತೋ ಅದೇ ಅಲ್ಲೂ JDS ಮತ್ತು BJP NDA ಅಭ್ಯರ್ಥಿ ಗೆಲ್ಸಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅದು ಜವಾಬ್ದಾರಿ ತಗೋಬೇಕಾಗುತ್ತೆ. ಯಾಕಂದರೆ ನೀವು ಅಲ್ಲೇ ಇರ್ತೀರ, ಅದಕ್ಕೆ ನೀವು ಸ್ವಲ್ಪ ಜವಾಬ್ದಾರಿ ತಗೊಂಡು ಅಲ್ಲಿ ಆರ್ಗನೈಸ್ ಮಾಡಬೇಕಾಗುತ್ತೆ. ಇದೆಲ್ಲ ಬಿಟ್ಟು ಬಂಗಾರಪೇಟೆ ಕ್ಷೇತ್ರ ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ. ಜಾಸ್ತಿ ನೋಡ್ಕೊಳ್ಳೋಕ್ಕೆ ನೀವು ಈ ಸಂಸದರಾಗಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದೆ ನೀವು, ಅದಕ್ಕೆ ಕಾರಣನೇ ನೀವು. ಯಾಕಂದರೆ ಎಲೆಕ್ಷನ್ ಇಲ್ಲ ಅಂದರೆ ನನ್ನ ಹೆಸರು
ಯಡಿಯೂರಪ್ಪ ಅವರು ಮತ್ತು ಮೋದಿಯವರು ಆಶೀರ್ವಾದ ಇದೆ ಅಂತ ಹೇಳ್ತಾ ದಯವಿಟ್ಟು ನನಗೆ ನಿಮ್ಮ ಏನು ಒಂದು ಸಮಯ